ನಮಸ್ಕಾರ ಪ್ರಿಯ ವೀಕ್ಷಕರು, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾರೆ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇಲ್ಲ ಇದು ಮಾಡ್ತಾವ್ರೆ. ಎಂದಿನ ಜನನ ರಾದಡಾಗಲಿ, ಎಂದಿನ ನಾಡಿನ ನಾಗದಾಗಲಿ, ಇಂದಿನ ಭೋಗವ ಕೈಯ ಮೇಲೆ ಪೂಜಿತ ದಾತ, ಕೈಯ ಮೇಲೆ ಕೂಡಲ ಸಂಗಮ ದೇವಾ ನಿಮ್ಮ ಜಯ ಬಸವೇಶ ಶರಣು ಶರಣಾರ್ಥಿ ಶ್ರೀ ಗುರು ಬಸವ ಲಿಂಗಾಯ ನಮಃ. ಈಗ ಬಸವಣ್ಣವರಿಗೆ ಪುಷ್ಪಾರ್ಚನೆ. ಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಇದು ಎಚ್.ಡಿ. ಕೋಟೆ ತಾಲೂಕು ವ್ಯಾಪ್ತಿಗೆ ಬರುವ ಅಂತರಸಂತೆ ಹೋಬಳಿ ನೆನೆಸ್ವಾಮಿ ಅವರ ಲಿಂಗೈಕ್ಯ ಅವರ ಮನೆಯಲ್ಲಿ 119ನೇ ಮಹಾಮನೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬಸವಣ್ಣವರು ಗುರು ಲಿಂಗ ಜಂಗಮ. ನಮಗೆಲ್ಲ ಇಷ್ಟಲಿಂಗ ಇರಲಿಲ್ಲ, ಇಷ್ಟರ ಕೊಟ್ಟವರೇ ಪತ್ತಮಗೆ ಬಸವಣ್ಣವರು. ಆಗ ಅವರು ಅನುಭವ ಮಂಟಪದಲ್ಲಿ 777 ಗಳಂಗಳಿದ್ದರು. ಒಂದು ದಿನಕ್ಕೆ 1 ಲಕ್ಷದ ಮೇಲೆ 90,000 ಗಣಗಳಿಗೆ ದಾಸೋಹ ನೀಡ್ತಿದ್ರು ಯಾರು ಬಸವಣ್ಣವರು. ಹಲಮಾಪುರಗಳು ಸೋನಿಪೀಠರು. ಚನ್ನಬಸವಣ್ಣವರು ಬಸವಣ್ಣವರ ಅಕ್ಕನ ಮಗ. ನಾಗಮ್ಮ ಅವರ ತಾಯಿ ಶಿವಸ್ವಾಮಿ ಅಂತ. ಹಾಗೂ ಸಿದ್ದರಾಮೇಶ್ವರ ಅವರು ಸೊಲ್ಲಾವರಿ ಬಂದವರು. ಅಂಬಿಗ ಚೌಡಯ್ಯನವರು
ಮಡಿವಾಳ ಮಾಚಿತ್ತಂತೆ ಹಡಬದ ಅಪ್ಪಣ್ಣು ಒಕ್ಕಲಿಗ ಮುದ್ದಣ್ಣ ಸಮಗಾರ ಹರಳಿನ ಸುಮಾರು ಎಲ್ಲ 7-70 ಗಂಡಸರಿಗೆ ನಮ್ಮ ಧರ್ಮವನ್ನು ಕಟ್ಟರು. ಒಂದು ಸ್ವಾತಂತ್ರ್ಯ ಧೀರರೇ ಬಸವಾದಿ ಪ್ರಮುಖರುಗಳು. ಅವತ್ತು ದಾಸವ ಕೊಟ್ಟಕ್ಕೆ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಮಠಗಳಲ್ಲಿ ಮಂದಿರಲ್ಲಿ ದಾಸವ ನಿರಂತರವಾಗಿ ನಡೆದು ಬರ್ತಾರೆ. ಇಡೀ ದೊಡ್ಡ ಧರ್ಮ ಲಿಂಗಾಯ ಧರ್ಮ ಅಡಿಕೆ ಯಾವ ಎಲ್ಲೇ ನೋಡಿ ಮಠಗಳಲ್ಲಿ ಫಸ್ಟ್ ಕೊಡದೆ ಜ್ಞಾನ ದಾಸೋಹ ಕೊಡ್ತಾರೆ. ಮಠಾಧೀಶರು ಜ್ಞಾನ ದಾಸೋಹ ಮಕ್ಕಳಿಗೆ ಕಾಯಕ ಕೊಡ್ತಾರೆ, ಜ್ಞಾನ ಕೊಡ್ತಾರೆ. ಕಾಯಕದಿಂದ ದಾಸೋಹ ನಡಿಬೇಕೆಂದು ಬಸವಣ್ಣ ಸಾಡಿದವರು ಪ್ರತಿಯೊಬ್ಬರು ಕಾಯಕ ಮಾಡಬೇಕು ಅಂತ. ಒಂದ್ ಕಡೆ ಹೇಳಿದ್ರೆ ಯಾರು ಬಸವಣ್ಣವರು ಕೈಯಲ್ಲಿ ಧರ್ಮವಿರಲಿ ನೋಡಿ, ಕೈಯಲ್ಲಿ ಧರ್ಮವಿರಲಿ, ಕರ್ಮ ಇರಲಿ, ಧರ್ಮ ಇದ್ರೆ ಅದು ಕಾಯಕ ಬರಬಹುದು. ಒಂದು ಕಾಯಕವೇ ಲಕ್ಷ್ಮಿ ಅಂತ. ಮನದಲ್ಲಿ ಧರ್ಮವಿರಲಿ, ಆ ಮನದ ಧರ್ಮ ಇರಬೇಕಾಗಿದೆ. ಆ ಧರ್ಮ ಇದ್ರೆ ನಮಗೆ ಒಳ್ಳೆ ಸ್ವಚ್ಛವಾಗ್ತದೆ ಮತ್ತು ಶುದ್ಧಿ ಆಗ್ತದೆ. ಮಾತಿನಲ್ಲಿ ಸತ್ಯ ಇರಬೇಕಂತೆ. ನಾವು ಏನು ಮಾತಾಡ್ತೀವಿ ಆ ಮಾತೇ ಸತ್ಯ ಇರಬೇಕಂತೆ. ಹೃದಯದಲ್ಲಿ ದಯ ಇರಬೇಕಂತೆ. ದುಃಖ ಊಟ ಓದದ್ದೇ ಆ ದಯ ಬಲ್ಲ, ದಯದಲ್ಲಿ ಯಾವುದವೇ ಅಂತ ಅವೆಲ್ಲ ಇದ್ದರೆ ಮಾತ್ರ ನಮಗೆ ಮನಸ್ಸಿಗೆ ಶಾಂತಿ ಸಂಸ್ಕಾರ ಸಿಗುತ್ತದೆ. ಇದು ಬಾ ಎಂಬುದು ಹೆಣ್ಣಾಭವಿತ್ತು, ಸಾ ಎಂಬುದು ಸರ್ವಜ್ಞ ಆದನು, ವಾಯನ್ನು ವಶಿತೇತು ಇಂತಿ ಬಸವರಸ ಸರ್ವಾಂಗ ತೊಳೆಗೆ ಆ ನೀನು ಕಣ್ಣು ಬಸವ ಬಸವ ಎನ್ನುತ್ತೀಯ ಗುಹೇಶ್ವರ. ಎಂಥವರು ಅಲ್ಲಮಕ್ಕಳು ಬಸವಣ್ಣ ಹೊಗಳಿದ್ದಾರೆ. ಹಾಗಂದ್ರೆ 12ನೇ ಶತಮಾನದಲ್ಲಿ ಒಂದು ಕ್ರಾಂತಿ ಆಯಿತು. ಆ ಕ್ರಾಂತಿ ಆದಾಗ ವಚನಗಳು ಕೋಟಿ ಆದ ಲಿಂಗಾಯ ಧರ್ಮವನ್ನು ಹೊಡಿಬೇಕಂತ ಬಿಜ್ಜಳ ಕಡೆಯವರೆಲ್ಲ, ಬಿಜ್ಜ ಒಳ್ಳೆಯವರೇ, ಅವರ ಮಗನ ಸೋಮರಾಜ ಆಮೇಲೆ ಕೊಂಡಿ ಮಂಚಣ್ಣವರು ಎಲ್ಲಿ ಲಿಂಗಾಯ ಎಲ್ಲ ಕೊಲೆ ಮಾಡಿ ವಚನಗಳು ಸೋಡಾಕಿ ಅಂತ ವಚನಗೋಸ್ಕರ ಪಾಪ ಕತ್ತಿ ಇಟ್ಕೊಂಡು ಎಲ್ಲ ದಾಟ ಒಂದು ಕಡೆ ಉಳಿಯುವುದು, ಒಂದು ಶ್ರೀಶೈಲಕ್ಕೆ ಹೋದ್ರು, ಒಂದು ಸೊಲ್ಲಾಪುರ ಹೋದ್ರು. ಆ ವಚನವನ್ನು 12,000 ಜಿಗ್ನವರು ಚೆನ್ನ ಭಾಷೆ ಒಳ್ಳಿಗೆ ಹೋದ್ರು. ಭಾಳ ದೊಡ್ಡ ಕಾಡು, ಆ ಕಾಡು ಏನು ತಡೆದು ಅವತ್ತು ಕಾಡು ದಾರಿ ಇಲ್ಲ, ಹೆಂಗೆ ಬಿದ್ದಿತ್ತು. ಹೋಗಿ ಅಲ್ಲಿ ಉಳಿವಿಲಿ ಉಳಿಸ್ಕೊಳ್ತೀವಿ ಅದನ್ನು. ಆಗ ಅವರು ಉಳ್ಕೊಂಡು ಅಲ್ಲೇ ಒಂದು ಮಹಾಮನೆ ಮಾಡಿ ಈ ವಚನ ಹೇಗೆ ಮಾಡಬೇಕಂತ ಎಲ್ಲ ಅವರ ಆ ಟೈಮಲ್ಲಿ ಎಲ್ಲ ಶಿವಶರಣರಿಗೆ ಆ ವಚನ ಗಂಟು ಕೊಟ್ಟು ಆ ಗಂಟು ಏನು ಮಾಡ್ತಾರೆ ಗಾಳಿ ಒಳಗೆ ಈ ಗೋಡೆ 2 ದಿವಸ ಬರಕು ಮುಂಚಿತವಾಗಿ ಧರ್ಮಾಸಭ ಹೊಂಡಾಗಿತ್ತು. ಬಸವ ಸಾಡಿದ್ರು ಮುಚ್ಚಾಗಿತ್ತು. 2 ಸಿಲಿ ಬಂದರು. 6 ರಾಜ್ಯ ಸಾಡಿದ್ರು ಬಸವಣ್ಣ. ಬಸವ ತತ್ವವಲ್ಲ ಸಾರಿದ ಮೇಲೆ ಆಗ ಬಸವ ಬೆಳೆದು ಬರೀತು. ಅದಾದ್ಮೇಲೆ ಮಳೆ ಮನುಷ್ಯರು ಬಂದರು. ಗುರುಮಲ್ಲೇಶ್ವರ ಕೆಂಗಣ ಸ್ವಾಮಿಗಳು ಗುರುಮಲ್ಲೇಶ್ವರು ಒಂದೇ ಸಮಕಾಲ 19ನೇ ಶತಮಾನ. ಅವ್ರ ಕಾದ ಸಾಕ ದಾಸ ಈ ಕಡೆ ಮೈಸೂರು ಭಾಗದಲ್ಲಿ ಬಂದಿತ್ತು. ಈ ಕಡೆ ಬಂದರೆ ನಾವು ಲಿಂಗಾಯತ ಸಿಗ್ತಾನಿಲ್ಲ. ಧರ್ಮ ಉಳಿಸಿದ್ದಾರೆ. ಇವತ್ತು ನಾವು ಲಿಂಗವಂತರಾಗಿ ಧರ್ಮ ಮಾಡ್ತಿದ್ದೇವೆ. ಮಕ್ಕಳಿಗೆ ಸರಿಯಾದ ಸಂಸ್ಕಾರವನ್ನು ಕೊಡಬೇಕು, ವಚನ ಓದಬೇಕು. ಫಸ್ಟ್ ಹೆಣ್ಣು ಮಕ್ಕಳಿಗೆ ಕೊಟ್ಟದ್ದೇ ಮತ್ತೆ ಬಸವಣ್ಣವರೇ ಒಂದು ಸ್ಥಾನವನ್ನು ಬಸವಣ್ಣವರು. ಅವರು ಅಡಿಗೆ ಸೀಮಿತವಾಗಿದ್ದರು. ಅಡಿಗೆ
ಅವರು ಹೆಣ್ಣು ಮಕ್ಕಳು ಸ್ವಾತಂತ್ರ್ಯ ಕೊಡಬೇಕಂತ ಬಸವಣ್ಣವರು ಹನುಮ ಮಂಟಪದಲ್ಲಿ 30 ವಚನಕಾರರಾಗಿದ್ದಾರೆ. 30 ವಚನಕಾರರು ಕಾಶಿಯಿಂದ ಬಂದರು. ಆಪ್ತ ಪಾಕಿಸ್ತಾನ ಬಂದರು. ಯಾರು ಮುಸ್ಲಿಂ ಶಂಡು ಕಟ್ಟೆ ತೊಳಿತಾರೆ ಅವರು. ಆಗ ಅಲ್ಲಮ ನೋಡಿ ಅವ್ರನ್ನ ಆ ಮುಸ್ಲಿಮ್ನ ಮುಳ್ಳು ಸಿಕ್ಕಂತ. ಯಾಕಂದ್ರೆ ನೀ ಎಲ್ಲ ಮುಳ್ಳು ಮಾಡಲ್ಲ, ಗುಟ್ಟ ಇಲ್ಲ ಎಲ್ಲ ಯಾರು ಊಟ ಮಾಡಿದ್ರೆ ಪ್ರಸಾದ ತೊಳಿದಿದ್ರು. ಅವ್ರು ಮುಳ್ಳು ಸಿಕ್ಕದಿದ್ರು. ಒಕ್ಕಲಿ ಮುದ್ದಣ್ಣ ಒಕ್ಕಲಿ ರಾಜ್ಯಕ್ಕೆ ಕೊಡ್ತಿದ್ರು ಅಂತ ಒಕ್ಕಲಿ ಮದುವೆ ಮಾಡಿದ್ರು, ತಿರಸ್ಕಾರ ಮಾಡಿದ್ರು. ನಾನು ಬಸವಣ್ಣ ದಾಸೋಹ ಮಠ ಕೊಡ್ತೀನಿ ಅಂತ ಅವರು ಅವ್ರಿಗೆ ಕೊಟ್ಟರು. ಅಂಬಿಗರ ಚೌಡಿಯ ಸಾಮಾನ್ಯ ಅಲ್ಲಿ ಒಂಟ ಪದಾಗಳಿದ್ದೆ. ಒಂದು ಮಗು ಸತ್ತಾಗಿತ್ತು. ಎಂಥ ಔಷಧಿಗಳಿಲ್ಲ. ಆಗ ಒಬ್ಬ ವಿಜಯಶಂಕರ ಅವರೇ ಆಗ ಕರ್ಕೊಂಡಾಗ ಒಬ್ಬ ರಾಜನ ಮಗನ ಬದುಕಿದ್ರು. 1000 ಎಕರೆ ಅವ್ರು ಇವತ್ತು ಉಳ್ಕೊಂಡಿದ್ದಾರೆ. ಅಂಬಿಗ ಚೌಡಿಯವರು ಕಲ್ಯಾಣದಲ್ಲಿ ಹಾಸ್ಯಗಾರ ಪ್ರತಿಯೊಬ್ಬರು ನಮ್ಮಲ್ಲಿ ಅಂತಾರೆ. ಇವ್ರನ್ನ ಮೊನ್ನೆ ಲಕ್ಷ್ಮೀ ಪೂಜೆ ಎಷ್ಟು ಭಾಳ ವೇಸ್ಟ್ ಆಯ್ತು. ಲಕ್ಷ್ಮಿ ಮೇಲಿದ್ದಾನೆ, ಲಕ್ಷ್ಮಿ ಪೆಟ್ ಮಾಡೋದು ಅವೆಲ್ಲ ನಮಗೆ ಬರುವ ಮೂಢ. ನಮಗೆ ಮಡಿ ಮೇಲಿಗೆ ಅದು ಇಲ್ಲ. ಹೇಳಿದವರೇ ಆತ್ಮ ಶುದ್ಧಿ ಇಲ್ಲದವನಿಗೆ ಬಡತನ ಬರುವುದವಯ್ಯ. ಆತ್ಮ ಶುದ್ಧಿ ಇಲ್ಲದವನಿಗೆ ದೆರೆದು ಬರುವಯ್ಯ. ಸದ್ಭಕ್ತ ತಾನಾಗಿ ಅವನಿಗೆ ಲಕ್ಷ್ಮಿ. ರಾಮನಾಥ ಜೇಡದಾಶಿವೆ ಹೇಳಿರೋದು. ವಿಭೂತಿ ಅಂದ್ರೆ ಏನು? ಅಯ್ಯ ಎನಗೆ ವಿಭೂತಿಯೇ ಸರ್ವ ಕಾರಣ, ಅಯ್ಯ ಎನಗೆ ವಿಭೂತಿಯೇ ಸರ್ವಸಿದ್ಧಿ, ಅಯ್ಯ ಕೂಡಲ ಚನ್ನ ಸಂಗಮ ದೇವ. ಶ್ರೀ ಮಹಾಬಲಿ ಪರಮಜ್ಯೋತಿ ಎಂಬ ನೀವಾಗಿದರ ಅಯ್ಯ ಎನಗೆ ವಿಭೂತಿಯೇ ಸರ್ವ ಸಾಧನವಯ್ಯ. ಎಷ್ಟು ಅಂತ ವಿಭೂತಿ ಪರಮಜ್ಯೋತಿ ನಮ್ಗೆ ಇಷ್ಟಲಿಂಗನೇ ಇದೆ. ಅದಕ್ಕೆ ಅವ್ರಿಗೆ ಅರಿವಿಗೂರು ಅಂತ ಗೊತ್ತು ಬಸವಣ್ಣ. ಯಾರು ಅರಿವು ತನ್ನ ಚೇತೆ ಮಾಡ್ಕೊಂಡು ಹೋಗಿದ್ದಾರೆ, ಪರಮಾತ್ಮ ಮಾಡ್ಕೊಂಡು ಅರಿವು. ಅದಕ್ಕೆ ಆಗ ನಿನ್ನೆ ಹೆಂಗ ಪೂಜೆ ಮಾಡೋದು, ನಿರಾಕಾರನ ಪೂಜೆ ಮಾಡಿಕೊಟ್ಟ ಆ ಸಂಗಮೇಶ್ವರ ವಾಣಿ ಬಂದು ಆಗ ಹೇಳಿದ್ರು, ಜಗದಗಲ ಮುಗಿಯಗಲ ಮಿಗಿಯಗಲ ನಿಮ್ಮಗಲ ಪಾತಾಳ ತತ್ತ ನಿಮ್ಮ ಶ್ರೀ ಶರಣ, ಬ್ರಹ್ಮಾಂಡಿ ತತ್ತ ನಿಮ್ಮ ಶ್ರೀ ಮುಖಟ, ಅಪ್ರಮಾಣ ಅಗೊಮ್ಮೆ ಅಘೋಷರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರಸೆ ಬಂಚೊಳಕಾದಿರಯ್ಯ. ಇಷ್ಟೇ ಆಕಾರ ಇಷ್ಟ. ಅದ್ರ ಬಗ್ಗೆ ಹೇಳೋರೆ ಅಕ್ಕ ಯಾರು ನೀಲಾಂಬಿಕ ನೋಡುವುದು. ನೋಡಿ ನಾವು ನೋಡಿದ ಇಷ್ಟ ಮಾಡುವುದು, ಓಡುವುದು, ನೋಡ್ಬೋದು. ಓಡ್ಕೊಂಡ್ರೆ ನಾವು ನೀವು ಪರಮಾತ್ಮನಿಗೆ, ನನ್ನೊಳಗೆ ನಾನು ಮನೆದೇವ ಕುಲದೇವ ಎನಗೆ ನಿಮ್ಮವರ ವಯ್ಯ. ತನಿಮಿಸಲು ಮನೆ ಮೀಸಲು ನಯನ ಮೀಸಲು ಎನ್ನ ಹೆಣ್ಣ ಕೂಡಲ ಸಂಗಮ ದೇವ ನಿಮ್ಮ ಶರಣಂಗೆ. ಮನೆದೇವ ಕುಲದೇವ ಎನಗೆ ನಿಮ್ಮವರ ವಯ್ಯ. ತನಿಮಿಸಲು ಮನೆ ಮೀಸಲು ನಯನ ಮೀಸಲು ಎನ್ನ ಹೆಣ್ಣ ಕೂಡಲ ನಿಮ್ಮ ಶರಣಂಗೆ. ನಿಮ್ಮನೆಗೆ ಯಾರೇ ಬಂದ್ರೆ ಭಕ್ತಿಯಿಂದ ಶರಣಾರ್ಥಿಯಲ್ಲಿ ನಿಮ್ಮನಿಗೆ ನಿಮ್ಮ ಮಕ್ಕಳಿಗೆ ಅದೇ ನಿಜ ಸಂಸ್ಕಾರ. ಬೆಳಿಗ್ಗೆದ್ದು ವಿಭೂತಿ ಅಕ್ಷರ ಒಂದು ವಚನ ಆಡಿದಷ್ಟು ಅವನಿಗೆ ಶಾಂತಿ ಆಗ್ತದೆ. ಒಂದು ವಚನ ಮಹಾ ಬೆಳಕು ಮಕ್ಕಳಿಗೆ ದೈವ ವಚನ. ಇವತ್ತು ಜಗತ್ತಿನಲ್ಲಿ ಎಲ್ಲ ಕಡೆ ನೋಡಿದ್ರೆ ನಮ್ಮ ಶರಣರು ಮಾಡೋ ಹಿಂದೆ ಇದೆಲ್ಲ ವಚನ. ಇವತ್ತು ವಚನ ಚಿತ್ರ ಮಂದಿ ಆಗಿದೆ, ಧಾರಾಳ ಮಂದಿ ಆಗಿದೆ ವಚನ. ಇದುವರೆಗೆ ನಾವು ಅಲ್ಪ ಸ್ವಲ್ಪ ಮಾತಾಡಿದ್ವಿ, ಸಹಾಯ ಪಡೆದ್ವಿ. ನಿಮಗೆಲ್ಲ ಭಕ್ತಿಯಿಂದ ಶರಣಾರ್ಥಿ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ.
ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಲಿಂಗಾಯ ನಮಃ ತಂದೆ ನೀನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಇದಲ್ಲದೆ ಯಾರು ಇಲ್ಲವಯ್ಯ ಮೂರು ಕಾಲ ಬದುಕಿರಲಿ ಸಕ್ಕೆ ಕಲ್ಯಾಣವಾಗಲಿ ಇವರ ಕುಟುಂಬದವರಿಗೆ ಏವಾಗಲಿ ಶರಣಾರ್ಥಿಗಳು ತಗಪ್ಪ ಕೂತ್ಕೊಳ್ಳಿ ಮಧ್ಯದಾಗಿ ಶ್ರೀ ಗುರು ಸನ್ಮಾನ ಸ್ವೀಕರಿಸಿದ್ರಿ ಅವರಿಗೆ ಅನುಭವ ಏನಾದ್ರು ಮಾತಾಡಿ ನಿಮ್ಮ ಇದು ಇದ್ರ ಮೇಲೆ ಹೇಳಿ ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ನಿಮ್ಮ ಮನೆ ಅಡ್ರೆಸ್ ಹೇಳಿ. ನಮ್ಮ ಮನೆಯಲ್ಲಿ ಜೋರು ಮಾತಾಡಿ. ಅವರಿಗೆ ಧನ್ಯವಾದ. ಈಗ ಅನುಭವ ನುಡಿದರೆ ಮಂಜುನಾಥ್ ಅವರು ಈಗ ಅಧ್ಯಕ್ಷ ಭಾಷಣ ನಂಜಪ್ಪ ಅಧ್ಯಕ್ಷ ಭಾಷಣ. ನಮ್ಮ ನೂರುಕುಪ್ಪೆ ಗ್ರಾಮದಲ್ಲಿ ನಮ್ಮ ಮನೆಯಲ್ಲಿ ನಿಂಗಪ್ಪ ಮತ್ತು ನಿಜಮಪ್ಪ ಮನೆಯಲ್ಲಿ ಮತ್ತು ನಮ್ಮ ಅಣ್ಣ ತಮ್ಮದರ ಮನೆಯಲ್ಲಿ ಸೇರಿದಂಗೆ ಇವರಲ್ಲಿ ಕಾರ್ಯಕ್ರಮವನ್ನು ಯೋಜಿಸಿಕೊಂಡಿದ್ದಾರೆ. ವಿಶ್ವಗುರು ಮಹಾಬಸವಣ್ಣವರ ಒಂದು ತತ್ವಗಳನ್ನು ಆಧರಿಸಿ ಮಾತನಾಡಿದ್ದಾರೆ. ಅನೇಕ ವಿಷಯಗಳನ್ನು ನಮಗೆ ಪರಿಚಯ ಮಾಡಿಕೊಂಡಿದ್ದಾರೆ. ಎಲ್ಲ ವಿಷಯಗಳನ್ನು ಕುಲಂಕುಷವಾಗಿ ತಿಳಿದುಕೊಳ್ಳಿ ಅಂತ ಹೇಳಿದ್ದಾರೆ. ಆ ಅನುಭವದಲ್ಲಿ ಬಸವಣ್ಣ ವಿಶ್ವಗುರುವಿಗೆ ಶರಣು ಎಂದು ಪಾದಗಳಿಗೆ ಅರ್ಪಿಸುತ್ತಿದ್ದೇವೆ. ಸ್ವಾಮಿ ಬಸವಣ್ಣನ ಶರಣ 120ನೇ ಮಹಾಮಯ ಕಾರ್ಯಕ್ರಮವನ್ನು ವಹಿಸಿಕೊಂಡ ನಂಜಪ್ಪನವರಿಗೆ ಭಕ್ತಿಯಿಂದ ಶರಣಾರ್ಥಿ. ಈಗ ಅವರಿಗೆ ಒಂದು ಬೆಂಗಳೂರು ಬಸವಧರ್ಮ ಕೇಂದ್ರ ಮಹಾಮನೆ ವತಿಯಿಂದ ಅವರಿಗೆ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಸ್ವಾಮಿ ನೀನು ಶಾಶ್ವತ ನೀನು ಒಳಗ ಶಬ್ದವಿಲ್ಲ ಮಹಾದೇವ ಶ್ರೀ ಮಹಾದೇವ ಕಾಲದೊಳಗೆ ಪಶುಪತಿ ಅಗ್ನಿದೇವ ಕೂಡಲ ಸಂಗಮ ದೇವ ಶರಣಾರ್ಥಿ. ಹಾಗೆಪ್ಪ ಬೇಡ ಬಿಡಿ ಒಂದು ಏನು ಆಯ್ತು ಬಿಡು. ಒಂದು ಆಯ್ತು ಹಾಲಕ್ಕೆ ಬಿಡು. ಆಯ್ತಾ ಕಟ್ಪಣ್ಣ ಅಪ್ಪಣ್ಣ ಬರ್ಬೇಕಾಯ್ತು ಒಂದು ಕಾಲಿನ ನೀವು ಮಾಡ್ಬನ್ನಿ ಫೋನ್ ಮಾಡಿ ಹೇಳಿದರು. ಅತಿಂದ ಈ ದಿನ 119ನೇ ಮಹಾಮಯ ಕಾರ್ಯಕ್ರಮವನ್ನು ನಂಜೇನವರು ಅಧ್ಯಕ್ಷ ವಹಿಸಿಕೊಂಡು ಸುಂದರವಾದ ಸಂಜೆಗೆ ಅನುಭವ ನೀಡಿದ್ದಾರೆ. ಅವ್ರಿಗೆ ಇನ್ನೂ ಭಕ್ತಿ ಬರಲಿ ಅಂತ ನಾವು ಶರಣಾರ್ಥಿಗಳು ಹಾಗೂ ನಮ್ಮ ನಿನ್ಸವ ಮಕ್ಕಳಾದ ಅವರು ಒಂದು ಭಕ್ತಿಯಿಂದ ಮಹಾಮನೆಯಲ್ಲಿ ಅವ್ರ ಮನೆಯಲ್ಲಿ ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಐಶ್ವರ್ಯ ಕೊಟ್ಟಿದೆ. ಈ ಮನೆ ಇನ್ನೂ ಅಭಿವೃದ್ಧಿ ಆಗಲಿ ಒಳ್ಳೆಯದಾಗಲಿ. ಮನೆಗೆ ಎಲ್ಲಿ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಅವರಿಗೆಲ್ಲ ಒಂದು ಒಳ್ಳೆಯದಾಗ್ತದೆ, ಶುಭವಾಗ್ತದೆ. ಮುಂದೆ ಅದು ಒಂದು ಬೆಳಕಾಗ್ತದೆ. ಅವ್ರ ಮಕ್ಕಳಿಗೆ ಒಳ್ಳೆಯದಾಗಲಿ, ಅವ್ರ ಶ್ರೀಮಂತಿಗೆ ಒಳ್ಳೆಯದಾಗಲಿ, ಅವರಿಗೆ ಆರೋಗ್ಯ ಆಂಕ್ಷಿ ಎಲ್ಲ ಕೊಡಿಯೋದು ನಾವು ಭಾವಿಸಿ ಇವರು ಭಾಳ ನಿರಂತರವಾಗಿ ದಾಸ ಮಾಡ್ತಾರೆ. ಇವರಿಗೆಲ್ಲ ನಾವು ಮಹಾಮನೆ ಪರವಾಗಿ ಶರಣಾರ್ಥಿಗಳು ಶುಭವಾಗಿ ಶ್ರೀ ಗುರು ಬಸವ ಲಿಂಗಾಯನ ಜಯ ಬಸವೇಶ